ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರ್ ಆದ ಹಾಗೂ ಅಷ್ಟೇ ಈಸಿ ಆದ ರೆಸಿಪಿ ಚಿತ್ರಾನ್ನ ಜೊತೆಗೆ ಬಂದಿದ್ದೇನೆ. ಚಿತ್ರಾನ್ನ ಅಂದರೆ ಮೂಗು ಮುರಿಯುವವರು ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತೆ ಮತ್ತೆ ಮಾಡಬೇಕಂತ ಹೇಳ್ತಾರೆ, ಅಷ್ಟು ಟೇಸ್ಟಿ ಆಗ್ತದೆ. ಇದು ಮಾಡೋದು ಕೂಡ ತುಂಬ ಸುಲಭ. ಅನ್ನ ಮೊದಲೇ ಮಾಡಿಟ್ಟರೆ ಕೇವಲ 10 ನಿಮಿಷದಲ್ಲಿ ಇದನ್ನು ಮಾಡ್ಬೋದು. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರುವುದರಿಂದ ಹಬ್ಬದ ದಿನಗಳಲ್ಲಿ ಸಹ ಇದನ್ನು ತಯಾರಿಸಿ ಸವಿಬೋದು. ಪ್ರಸಾದದ ರೂಪದಲ್ಲಿ ಅಂದರೆ ದೇವರ ನೈವೇದ್ಯಕ್ಕೆ ಕೂಡ ನೀವು ಇದನ್ನು ತಯಾರಿಸಬಹುದು. ರುಚಿಯಂತೂ ಅದ್ಭುತವಾಗಿರ್ತದೆ. ಹಾಗಾದರೆ ತಡ ಮಾಡದೆ ಈ ರೆಸಿಪಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಕೆಲವು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸರ್ ಜಾರಿಗೆ ಸೇರಿಸಿ ರುಬ್ಬಿಕೊಳ್ಳುವ. ಇಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೇನೆ. ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳುವುದಾದರೆ ಇದರಲ್ಲಿ ಒಂದು 5 ಸ್ಪೂನಷ್ಟು ಇದೆ. 4 ಹಸಿಮೆಣಸು, 1 ಸ್ಪೂನಷ್ಟು ಜೀರಿಗೆ, 1 ಇಂಚು ಶುಂಠಿ, ಒಂದು 4 ದಂಟಿನ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಸೇರಿಸಿ ಸ್ವಲ್ಪವೇ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಬೇಕು. ನೋಡಿ, ರುಬ್ಬಿದ ಮಸಾಲೆ ಈ ರೀತಿ ಇರಬೇಕು. ಇದನ್ನು ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ತರಿತರಿಯಾಗಿರಬೇಕು. ನೆಕ್ಸ್ಟ್ ಇದರ ಒಗ್ಗರಣೆಗೆ 3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಒಂದು ಬಾಣಲೆಗೆ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡುವ. ಎಣ್ಣೆ ಬಿಸಿಯಾಗುವಾಗ 1/2 ಸ್ಪೂನ್ ಸಾಸಿವೆ, 1/2 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ ಸ್ವಲ್ಪ ನೆಲಗಡಲೆ ಬೀಜ ಅಂದರೆ 1 ಹಿಡಿಯಷ್ಟು ನೆಲಗಡಲೆ ಬೀಜವನ್ನು ಇದರಲ್ಲಿ ಸೇರಿಸಬೇಕು. ಇದನ್ನು ಚೆನ್ನಾಗಿ ಹುರಿಬೇಕು. ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದನ್ನು ಹುರಿಯುವ. ಸ್ವಲ್ಪ ಕ್ರಿಸ್ಪಾಗಿ ಕೆಂಪಗಾಗಬೇಕು, ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡಬೇಕು. ಈಗ ಇದು ಲೈಟಾಗಿ ಇಲ್ಲಿ ಫ್ರೈ ಆಗಿದೆ. ಈಗ ಇದರಲ್ಲಿ 4 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸುವ ಹಾಗೂ 2 ಸೀಳಿದ ಹಸಿಮೆಣಸನ್ನು ಸಹ ಸೇರಿಸಿಕೊಳ್ಬೇಕು. ಚೆನ್ನಾಗಿ 1/2ದಿಂದ 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈಗ ಇದರಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ಇಂಗ್ರೀಡಿಯೆಂಟ್ಸನ್ನು ಹಸಿಯಾಗಿ ಸೇರಿಸಿರುವುದರಿಂದ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಹುರಿಯುವ. ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸುವ ಹಾಗೂ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಇದರಲ್ಲಿ 1/2 ಸ್ಪೂನಷ್ಟು ಅರಿಶಿನ ಹುಡಿ, ರುಚಿಗೆ ಉಪ್ಪನ್ನು ಸೇರಿಸಬೇಕು. ಎಲ್ಲವನ್ನು ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡುವ. ಇದರಲ್ಲಿ ಈಗ ಒಂದು 1/2 ಲಿಂಬೆ ರಸವನ್ನು ಸೇರಿಸುವ. ನೀವು ಬೇಕಾದರೆ ಒಂದು ಇಡೀ ಲಿಂಬೆ ರಸವನ್ನು ಸಹ ಸೇರಿಸ್ಬೋದು. ಮಸಾಲೆ ನೋಡಿ ಇಲ್ಲಿ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈ ಮಸಾಲೆಯನ್ನು ನಾವು ಮಾಡಿ ಸ್ಟೋರ್ ಮಾಡಿದರೆ 1 ವಾರ ತನಕ ಹಾಳಾಗುವುದಿಲ್ಲ, ಬೇಕಾದಾಗ ಉಪಯೋಗಿಸ್ಬೋದು. ಇಲ್ಲಿ ಒಂದು 150 ಗ್ರಾಮ್ ಅಷ್ಟು ಬೆಳ್ತಿಗೆ ಅಕ್ಕಿಯ ಉದುರುದುರಾದ ಅನ್ನವನ್ನು ಮಾಡಿಟ್ಟಿದ್ದೇನೆ. ಇಲ್ಲಿ ನಾವು ಊಟಕ್ಕೆ ಬಳಸುವ ಯಾವುದೇ ಬ್ರ್ಯಾಂಡ್ನ ಅಕ್ಕಿಯನ್ನು ನೀವು ಬಳಸ್ಬೋದು. ನೀವು ಹಿಂದಿನ ದಿನ ಮಿಕ್ಕಿದ್ದ ಫ್ರೆಶ್ ಆಗಿರುವ ಹಾಗೂ ಉದುರುದುರಾದ ಅನ್ನವನ್ನು ಸಹ ಬಳಸ್ಬೋದು. ಈಗ ಇಲ್ಲಿ ತಯಾರಿಸಿದ ಈ ಅನ್ನವನ್ನು ಒಗ್ಗರಣೆಯಲ್ಲಿ ಸೇರಿಸುವ. ಅನ್ನವನ್ನು ನೀವು ಮೊದಲೇ ಮಾಡಿಟ್ಟರೆ ಕೇವಲ 10 ನಿಮಿಷದಲ್ಲಿ ಚಿತ್ರಾನ್ನವನ್ನು ಮಾಡ್ಬೋದು. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲೆ ಇದೆಲ್ಲ ಈ ಅನ್ನದ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಉಪ್ಪು ಖಾರ ಚೆನ್ನಾಗಿ ಅನ್ನಕ್ಕೆ ಸೇರಬೇಕು. ಹಾಗಾಗಿ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 3 ನಿಮಿಷಗಳ ಕಾಲ ಇದನ್ನು ಇಡುವ. ಈಗ ನೋಡಿ, ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಪರ್ಫೆಕ್ಟ್ ಆದ ಚಿತ್ರಾನ್ನ ಇಲ್ಲಿ ರೆಡಿಯಾಗಿದೆ. ಈ ಸೂಪರ್ ಆದ ಬ್ರೇಕ್ಫಾಸ್ಟ್ ಇದೆಯಲ್ಲ, ತುಂಬ ರುಚಿ ಆಗ್ತದೆ ಕೂಡ. ಯಾವಾಗಲೂ ಮಾಡುವ ಚಿತ್ರಾನ್ನಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಚಿತ್ರಾನ್ನ ಮಾಡಿ ನೋಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಇಷ್ಟಪಡದವರು ಕೂಡ ಮತ್ತೆ ಮತ್ತೆ ಮಾಡಿ ತಿಂತಾರೆ, ಅಷ್ಟು ಟೇಸ್ಟಿ ಆಗ್ತದೆ. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರುವುದರಿಂದ ವಿಶೇಷ ದಿನಗಳಲ್ಲಿ ದೇವರ ನೈವೇದ್ಯಕ್ಕೆ ಪ್ರಸಾದದ ರೂಪದಲ್ಲಿ ಸಹ ನೀವು ಇದನ್ನು ತಯಾರಿಸಬಹುದು. ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಬಹಳ ರುಚಿ ಆಗ್ತದೆ. ಈ ಮಸಾಲೆ ಚಿತ್ರಾನ್ನ ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ರೆಸಿಪಿ. ಎಷ್ಟು ಸಿಂಪಲ್ ಅಂತ ನೀವೇ ನೋಡಿದ್ರಲ್ಲ. ಖಂಡಿತ ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಈ ಯಮ್ಮಿ ಆದ ಚಿತ್ರಾನ್ನ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.